ಹಿಂದಿನ ಸಂಚಿಕೆಯಲ್ಲಿ ನಾವು ವಾರ್ತಾ ಇಲಾಖೆಯ ಬಗ್ಗೆ ನೋಡಿದೆವು. ಇಂದು ನಾವು ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಥರದ ಗುತ್ತಿಗೆ ಕೆಲಸಗಳು ಸಿಗುತ್ತವೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ಈ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಮಗೆ ಹಲವಾರು ಕಾಮಗಾರಿಗಳು ಸಿಗುತ್ತವೆ. ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಅಥವಾ ರಸ್ತೆ ಬದಿಗಳ ಬೀದಿ ದೀಪಗಳು ದುರಸ್ತಿ ಕಾಮಗಾರಿ ಆಗಿರ್ಬೋದು, ಅಥವಾ ರಸ್ತೆಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮ್ಯಾನ್ ಪವರ್ಸ್ ಅಂತಂದರೆ ಈ ಪ್ರವಾಸೋದ್ಯಮಗಳಲ್ಲಿ ಎಲ್ಲರೂ ವೀಕ್ಷಣಾ ಸ್ಥಳಗಳಿಗೆ ಹೋಗ್ತಾ ಇದ್ದರೆ ಪಾರ್ಕಿಂಗ್ ಪ್ಲೇಸಸ್ಗೆ ಮ್ಯಾನ್ ಪವರ್ಸ್ ಬೇಕಾಗ್ತಾರೆ. ಈ ಮ್ಯಾನ್ ಪವರ್ಸ್ ಅವಕಾಶವನ್ನು ಕೂಡ ನಾವು ಇಲ್ಲಿ ಸರಬರಾಜು ಮಾಡಬಹುದು. ತದನಂತರದಲ್ಲಿ ಸುರಕ್ಷತಾ ಕ್ರಮಗಳನ್ನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹೋಮ್ ಗಾರ್ಡ್ಸ್ ಅಂತೇಳಿ ಕರೀತಾರೆ. ಈ ಹೋಮ್ ಗಾರ್ಡ್ಸ್ಗಳನ್ನು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಟೆಂಡರ್ ಮುಖಾಂತರ ಆಗಿರ್ಬೋದು ತೆಗೆದುಕೊಳ್ಳಬಹುದು, ನಾವು ಕೆಲಸವನ್ನು ಮಾಡಬಹುದು. ತದನಂತರದಲ್ಲಿ ಇಲ್ಲಿ ಕಾಣ್ತಿರುವಂತೆ ಯಾವುದಾದ್ರೂ ಆ ಸ್ಥಳಗಳಲ್ಲಿ ಪ್ರವಾಸೋದ್ಯಮ ಇದೆ, ಇಲ್ಲೊಂದು ವೀಕ್ಷಣಾ ಸ್ಥಳ ಇದೆ, ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಅಲ್ಲಿ ಜಾಹೀರಾತುಗಳು ಗುತ್ತಿಗೆ ಕೂಡ ಜಾಹೀರಾತಿನ ಹೇಳಿದ ಹಾಗೆ ವಾರ್ತಾ ಇಲಾಖೆಯಲ್ಲಿ ಹೇಳಿರೋ ಹಾಗೆ ಜಾಹೀರಾತು ಕೂಡ ಇದರಲ್ಲಿ ಸಂಬಂಧಪಡುತ್ತೆ. ಎಲ್ಲ